ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ. ವೀಕ್ಷಕರೇ, ನಿನ್ನೆ ನಾನು ದೇರ್ಲಗಟ್ಟೆಗೆ ಹೋಗಿದ್ದೆ, ಮದ್ದಿಗೆ ಹೋಗಿದ್ದೇನೆ. ಆಗ ಅಲ್ಲಿಂದ ಮೀನು ತಂದಿದ್ದೇನೆ. ಆ ಮೀನಿನ ಹೆಸರು ನನಗೆ ಗೊತ್ತಿಲ್ಲ. ದೊಡ್ಡ 2 ಮೀನು ಫ್ರೈ ಮಾಡಲಿಕ್ಕೆ ಅಂತ ತಂದದ್ದು. ಅದರಲ್ಲಿ ಫ್ರೈ ಮಾಡಲಿಕ್ಕೆ ಕೂಡ ಇಟ್ಟಿದ್ದೇನೆ ಮತ್ತು ಗ್ರೇವಿ ಮಾಡಲಿಕ್ಕೆ ಕೂಡ ಇಟ್ಟಿದ್ದೇನೆ. ನೋಡಿ, ಇದನ್ನು ಅವರು ನನಗೆ ಕಟ್ ಮಾಡಿ ಕೊಟ್ಟಿದ್ದಾರೆ, ಚೆಂದ ಮಾಡಿ. ದೊಡ್ಡ ಮೀನು ಅದು. ಒಂದು ಮೀನಿಗೆ 250 ರೂಪಾಯಿ. 2 ಮೀನು ತಂದಿದ್ದೇನೆ. ಒಂದು ನನಗೆ 520 ರೂಪಾಯಿ ಆಗಿದೆ. ನೋಡಿ, ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಇದು ನೋಡಿ, ಮಸಾಲ ಹಚ್ಚಿ ಇಟ್ಟಿದ್ದೇನೆ. ಇದು ನನಗೆ ಫ್ರೈ ಮಾಡಲಿಕ್ಕೆ, ಸ್ವಲ್ಪ ಗ್ರೇವಿ ಮಾಡಲಿಕ್ಕೆ, ಸ್ವಲ್ಪ ಫ್ರೈ ಮಾಡಲಿಕ್ಕೆ. ನೋಡಿ, ಚೆಂದ ಮಾಡಿ ಮಸಾಲ ಬೆರೆಸಿ ಇಟ್ಟಿದ್ದೇನೆ. ಅದು ಸುಮಾರು ನಾನು 20 ನಿಮಿಷ ಹೀಗೆ ಇಡ್ತೇನೆ. ಮಸಾಲ ಅದಕ್ಕೆ ಅದರ ತುಂಡಿಗೆ ಒಂದು ತುಂಡಿ ಹೀರಿಕೊಳ್ಬೇಕಲ್ಲ, ಅದಕ್ಕೆ 20 ನಿಮಿಷ ಹಾಗೆ ಇಡ್ತೇನೆ. ತುಂಬ ಒಳ್ಳೆ ಮೀನು ಅಂತ ಕಾಣ್ತದೆ. ತುಂಬ ತುಂಡೆಲ್ಲ ಗಟ್ಟಿ ಉಂಟು. ಅವರೇ ಕಟ್ಟಿ ಮಾಡಿ ಕೊಟ್ಟಿದ್ದಾರೆ ನನಗೆ. ನಿಮಗೆ ತಿಳಿಲಿಕ್ಕಿಲ್ಲ ಮೇಡಮ್, ನಾವು ಕಟ್ ಮಾಡಿ ಕೊಡ್ತೇವೆ ಅಂತೇಳಿ. ನೋಡಿ, ನಾನು ಫ್ರೈ ಮಾಡಲಿಕ್ಕೆ ತವ ಇಟ್ಟಿದ್ದೇನೆ, ನಾನ್ ಸ್ಟಿಕ್ ಆವಲದು. ಅದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ತೇನೆ, ಎಣ್ಣೆ ಕೂಡ ಹಾಕಿದ್ದೇನೆ. ನೋಡಿ, ಮತ್ತು ಇದಕ್ಕೆ ನಾನು ಆ ಮಸಾಲ ಹಚ್ಚಿ ಇಟ್ಟ ಮೀನನ್ನು ಫ್ರೈ ಮಾಡಲಿಕ್ಕೆ ಅದಕ್ಕೆ ಹಾಕ್ತಾಯಿದ್ದೀನಿ. ನಾನದು ಫ್ರೈ ಮಾಡಲಿಕ್ಕೆ ಅಂತಲೇ ತಂದದ್ದು. ಮತ್ತು ಅದರ ತಲೆ ಭಾಗ ಮತ್ತು ಸ್ವಲ್ಪ ತುಂಡನ್ನು ಮತ್ತು ಗ್ರೇವಿ ಮಾಡ್ತೇನೆ. ಒಂದು 20 ನಿಮಿಷ ಇಟ್ಟಿದ್ದೇನೆ ವೀಕ್ಷಕರೇ. ನಂತರ ನಾನು ಫ್ರೈ ಮಾಡಲಿಕ್ಕೆ ಹಾಕಿದ್ದು. ನೋಡಿ, ಇದು ನಾನು ಕೊಬ್ಬರಿ ಎಣ್ಣೆ ಹಾಕೋದು. ಕೊಬ್ಬರಿ ಎಣ್ಣೆಯಲ್ಲಿ ಒಳ್ಳೆ ಟೇಸ್ಟ್ ಬರ್ತದೆ ಫ್ರೈ ಮಾಡಿದರೆ. ನೋಡಿ, ಆ ಮಸಾಲ ಒಂದು ಸ್ವಲ್ಪ ಅದರ ಮೇಲೆ ಹಾಕ್ತಾ ಇದ್ದೀನಿ. ಇನ್ನು ಇದನ್ನು ನೋಡಿ, ಅದರ ಮೇಲೆ ಸ್ವಲ್ಪ ಎಣ್ಣೆ ಸವರಿದೆ. ಅಂದರೆ ಜಾಸ್ತಿ ಎಣ್ಣೆ ಹಾಕೋದಿಲ್ಲ ನಾನು. ಎಣ್ಣೆ ಹೀಗೆ ಸವರಿದರೆ ಸಾಕಾಗ್ತದೆ, ಜಾಸ್ತಿ ಎಣ್ಣೆ ಹಾಕಬೇಕಂತಿಲ್ಲ. ಮಾತ್ರ ಬೆಂಕಿ ಜಾಸ್ತಿ ಇಡಬಾರ್ದು, ಉರಿ ಕಡಿಮೆ ಮಾಡಬೇಕು. ನೋಡಿ, ನಂದು ಗ್ರೇವಿ ಮಾಡಲಿಕ್ಕೆ ಇದು ಮಸಾಲ ಕುದೀತಾ ಇದೆ. ನೋಡಿ, ಚೆಂದ ಮಾಡಿ ಕುದಿಬೇಕದು. ಚೆಂದ ಮಾಡಿ ಕುದೀತಾ ಇದೆ. ಇನ್ನು ಅದಕ್ಕೆ ನಾನು ಮೀನು ಹಾಕ್ತಾಯಿದ್ದೇನೆ. ನಾನು ಮೆಣಸು ಜಾಸ್ತಿ ಹಾಕಲಿಲ್ಲ ವೀಕ್ಷಕರೇ. ನನ್ನ ಮಗಳು ಮತ್ತು ಅಳಿಯ ಇದ್ದಾರೆ. ನನ್ನ ಅಳಿಯನಿಗೆ ಖಾರ ತಿನ್ನಲಿಕ್ಕೆ ಆಗೋದಿಲ್ಲ ಜಾಸ್ತಿ, ಅದಕ್ಕೆ ಮೆಣಸು ಜಾಸ್ತಿ ಹಾಕಲಿಲ್ಲ. ನಾನು ಸ್ವಲ್ಪ ಹಾಕಿದ್ದು. ನೋಡಿ, ಅದು ಇನ್ನೂ ಸ್ವಲ್ಪ ಬೇಯಬೇಕು. ಅಂದರೆ ತುಂಡು ಗಟ್ಟಿ ಉಂಟು, ಅದು ಚೆನ್ನಾಗಿ ಕುದಿ ಬರಬೇಕು. ಒಂದು 5 ನಿಮಿಷ ಆದರೂ ಅದು ಕುದಿ ಬರಬೇಕು, ಇಲ್ಲದಿದ್ದರೆ ಮೀನು ಬೇಯುವುದಿಲ್ಲ, ಅಷ್ಟು ಗಟ್ಟಿ ಉಂಟು. ನೋಡಿ, ಇಲ್ಲಿ ನಾನು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇನ್ನು ಅದನ್ನು ನಾನು ಇನ್ನೊಂದು ಸೈಡು ಮಗ್ಚಿ ಹಾಕ್ತೇನೆ. ನೋಡಿ, ಮಗುಚಿ ಹಾಕಿದ ನಂತರ ಪುನಃ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರ್ತಾ ಇದ್ದೇನೆ. ನೋಡಿ, ನೋಡಿ, ಇಲ್ಲಿ ಗ್ರೇವಿ ಕುದೀತಾ ಇದೆ. ಮೀನು ಹಾಕಿದ್ದೀನಿ, ನಂತರ ಕೊತ್ತಂಬರಿ ಸೊಪ್ಪು ಹಾಕಿದೆ. ನೋಡಿ, ಗ್ರೇವಿ ಆಯಿತು, ಮೀನಿನ ಗ್ರೇವಿ ಆಯಿತು, ರೆಡಿ ಆಯಿತು.
ನೋಡಿ ಗ್ರೇವಿ ಕೂಡ ರೆಡಿ ಆಯಿತು, ಮೀನಿನ ಫ್ರೈ ಕೂಡ ರೆಡಿ ಆಯಿತು ನೋಡಿ. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.